H-1B ವೀಸಾ ಲಾಟರಿ ವ್ಯವಸ್ಥೆ ರದ್ದು. ಭಾರತೀಯ ಟೆಕ್ಕಿಗಳಿಗೆ ಟ್ರಂಪ್ ಶಾಕ್. ವಿಜಯ ಕರ್ನಾಟಕ ವೆಬ್ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಮೂರ್ತಿ ಸರ್ಬಾ. ಅಮೆರಿಕ ಕನಸು ಕಾಡ್ತಿರೋ ಸಾವಿರಾರು ಭಾರತೀಯ ವೃತ್ತಿಪರರಿಗೆ ಈಗ ಸಂಕಷ್ಟ ಶುರುವಾಗಿದೆ. ಅಧಿಕೃತವಾಗಿ H-1B ವೀಸಾ ಲಾಟರಿ ವ್ಯವಸ್ಥೆಯನ್ನ ರದ್ದುಗೊಳಿಸಲಾಗಿದೆ. ದಶಕಗಳಿಂದ ಅಮೆರಿಕದ ಉದ್ಯೋಗ ಮಾರುಕಟ್ಟೆಗೆ ಎಂಟ್ರಿ ಗೇಟ್ ಆಗಿದ್ದ H-1B ವೀಸಾ ಲಾಟರಿ ವ್ಯವಸ್ಥೆಯನ್ನ ಡೊನಾಲ್ಡ್ ಟ್ರಂಪ್ ಆಡಳಿತ ಮೂಲಭೂತವಾಗಿ ಬದಲಾಯಿಸ್ತಾ ಇದೆ. ಈ ಹಿಂದೆಯೇ ಈ ಬಗ್ಗೆ ಚರ್ಚೆಗಳು ಶುರುವಾಗಿದ್ದು, ಆದ್ರೆ ಈಗ ಅಧಿಕೃತವಾಗಿ ಈ ಲಾಟರಿ ಸಿಸ್ಟಮ್ ಅನ್ನ ರದ್ದುಗೊಳಿಸಲಾಗಿದೆ. ಇನ್ನು ಮುಂದೆ ಅಮೆರಿಕದಲ್ಲಿ ಕೆಲಸ ಮಾಡಬೇಕಂದ್ರೆ ಕೇವಲ ಅದೃಷ್ಟವಿದ್ದರೆ ಸಾಲದು, ಅಲ್ಲಿನ ಕಂಪನಿಗಳು ನೀಡುವ ಸಂಬಳ ಮತ್ತು ನಿಮ್ಮ ಕೌಶಲ್ಯವೇ ಮಾನದಂಡವಾಗುತ್ತೆ. ಈ ಒಂದು ನಡೆ ಭಾರತೀಯ ಅರ್ಜಿದಾರರ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ ಅಂತ ಅಂದಾಜಿಸಲಾಗಿದೆ. ಹಾಗಾದ್ರೆ ಅಮೆರಿಕದ ಈ ಹೊಸ ನಿಯಮವೇನು? ಇದು ಭಾರತೀಯರಿಗೆ ಹೇಗೆ ಹೊಡೆತವನ್ನ ನೀಡಲಿದೆ? ಹೊಸ ವೀಸಾ ವ್ಯವಸ್ಥೆ ಹೇಗಿರುತ್ತೆ? ಡೀಟೇಲ್ ಆಗಿ ನೋಡೋಣ. ಹೌದು, ಇಷ್ಟು ದಿನಗಳ ಕಾಲ H-1B ವೀಸಾಗಳನ್ನ ರಾಂಡಮ್ ಲಾಟರಿ ಸಿಸ್ಟಮ್ ಮೂಲಕ ನೀಡಲಾಗ್ತಿತ್ತು. ಆದ್ರೆ ಈಗ ಟ್ರಂಪ್ ಸರ್ಕಾರ ಅದನ್ನ ರದ್ದುಗೊಳಿಸಿ ಅದರ ಬದಲಾಗಿ ಹೆಚ್ಚು ವೇತನ ಮತ್ತು ವಿಶೇಷ ಸ್ಕಿಲ್ ಗಳನ್ನ ಹೊಂದಿರುವವರಿಗೆ ಆದ್ಯತೆ ನೀಡುವ ಆಯ್ಕೆ ಪ್ರಕ್ರಿಯೆಯನ್ನ ಜಾರಿಗೆ ತರ್ತಾ ಇದೆ. ಈ ಬಗ್ಗೆ ಮಾಹಿತಿ ನೀಡಿರುವ US ಪೌರತ್ವ ಮತ್ತು ವಲಸೆ ಸೇವೆಗಳ ವಕ್ತಾರ ಮ್ಯಾಥ್ಯೂ ಟ್ರಾಗೆಸರ್, ಅಸ್ತಿತ್ವದಲ್ಲಿದ್ದ ಲಾಟರಿ ಸಿಸ್ಟಮ್ ಅನ್ನ ಕೆಲವು ಉದ್ಯೋಗದಾತರು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ರು. ಅಮೆರಿಕದ ಕಾರ್ಮಿಕರಿಗೆ ನೀಡುವ ವೇತನಕ್ಕಿಂತ ಕಡಿಮೆ ವೇತನಕ್ಕೆ ವಿದೇಶಿ ಕಾರ್ಮಿಕರನ್ನ ಕರೆತರಲು ಈ ವ್ಯವಸ್ಥೆಯನ್ನ ಬಳಸಲಾಗ್ತಿತ್ತು ಅಂತ ಹೇಳಿದ್ದಾರೆ. ಈ ಹಿನ್ನೆಲೆ ಈಗ ಬದಲಾವಣೆ ಅನಿವಾರ್ಯವಾಗಿದೆ ಎಂಬುದು ಅಮೆರಿಕದ ವಾದ. ಯಾವಾಗ ಜಾರಿಗೆ ಬರುತ್ತೆ ಈ ಹೊಸ ರೂಲ್? ಹೆಚ್ಚು ಸಂಬಳದವರಿಗೆ ಮೊದಲ ಆದ್ಯತೆ. ಹೊಸ ನಿಯಮದ ಪ್ರಕಾರ ಇನ್ಮುಂದೆ H-1B ವೀಸಾಗಳನ್ನ ನೀಡುವಾಗ ವೇಟೇಜ್ ಸಿಸ್ಟಮ್ ಅಥವಾ ತೂಕದ ಆಯ್ಕೆ ಪ್ರಕ್ರಿಯೆಯನ್ನು ಅಳವಡಿಸಿಕೊಳ್ಳಲಾಗುತ್ತೆ. ಅಂದ್ರೆ ಅತಿ ಹೆಚ್ಚು ಸಂಬಳ ಪಡೆಯುವ ಮತ್ತು ಹೆಚ್ಚು ನುರಿತ ತಜ್ಞರಿಗೆ ವೀಸಾ ಸಿಗುವ ಸಾಧ್ಯತೆ ಹೆಚ್ಚಿರುತ್ತೆ. ಟೈಮ್ಸ್ ಆಫ್ ಇಂಡಿಯಾದ ವರದಿಯ ಪ್ರಕಾರ ಕನಿಷ್ಠ ವೇತನದ ಮಿತಿ ಮತ್ತು ಸ್ಕಿಲ್ ಆಧಾರದ ಮೇಲೆ ವೀಸಾಗಳನ್ನ ಹಂಚಿಕೆ ಮಾಡಲಾಗುತ್ತೆ. ಈ ಹೊಸ ನಿಯಮವು ಫೆಬ್ರವರಿ 27, 2026ರಿಂದ ಜಾರಿಗೆ ಬರಲಿದ್ದು, ಮುಂಬರುವ H-1B ಕ್ಯಾಪ್ ರಿಜಿಸ್ಟ್ರೇಷನ್ ಸೈಕಲ್ಗೆ ಅನ್ವಯವಾಗುತ್ತೆ. ಕಡಿಮೆ ವೇತನದ ಉದ್ಯೋಗಿಗಳನ್ನ ತಂದು ಅಮೆರಿಕದ ಪ್ರಜೆಗಳ ಉದ್ಯೋಗ ಅವಕಾಶ ಮತ್ತು ವೇತನ ಮಟ್ಟವನ್ನ ಕುಸಿಯದಂತೆ ತಡೆಯುವುದು ಈ ಬದಲಾವಣೆಯ ಮುಖ್ಯ ಉದ್ದೇಶ. ಭಾರತೀಯರಿಗೆ ಯಾಕೆ ಅತಿ ಹೆಚ್ಚು ಹೊಡೆತ? 70% ವೀಸಾ ಭಾರತೀಯರ ಪಾಲು. ಈ ಬದಲಾವಣೆಯು ಭಾರತೀಯರನ್ನೇ ಯಾಕೆ ಅತಿ ಹೆಚ್ಚು ಕಾಡಲಿದೆ ಅಂದ್ರೆ, ಪ್ರತಿ ವರ್ಷ ವಿತರಿಸಲಾಗುವ ಒಟ್ಟು H-1B ವೀಸಾಗಳಲ್ಲಿ 70%ಕ್ಕಿಂತ ಹೆಚ್ಚು ವೀಸಾಗಳನ್ನ ಭಾರತೀಯರೇ ಪಡಿತಾ ಇದ್ದಾರೆ. ಪ್ರಮುಖವಾಗಿ ತಂತ್ರಜ್ಞಾನ, ಇಂಜಿನಿಯರಿಂಗ್ ಮತ್ತು ಸೇವಾ ವಲಯಗಳಲ್ಲಿ ಭಾರತೀಯರದ್ದೇ ಪ್ರಾಬಲ್ಯವಿದೆ. ಹೀಗಾಗಿ ಹಂಚಿಕೆ ವ್ಯವಸ್ಥೆಯಲ್ಲಿ ಯಾವುದೇ ಬಿಗಿಯಾದ ನಿಯಮ ಬಂದರೂ ಕೂಡ ಅದರ ಮೊದಲ ಹೊಡೆತ ಬೀಳುವುದೇ ಭಾರತೀಯ ಅರ್ಜಿದಾರರಿಗೆ. ಉನ್ನತ ಸಂಬಳ ಮತ್ತು ಅಪಾರ ಅನುಭವವಿರುವ ವೃತ್ತಿಪರರು ಈ ಸಿಸ್ಟಮ್ ಅಡಿಯಲ್ಲಿ ಪಾರಾಗಬಹುದು. ಆದ್ರೆ ಕೆರಿಯರ್ನ ಮಧ್ಯಭಾಗದಲ್ಲಿರುವವರು, ಎಂಟ್ರಿ ಲೆವೆಲ್ ಇಂಜಿನಿಯರ್ಗಳು ಮತ್ತು ಸಣ್ಣ ಸಲಹಾ ಸಂಸ್ಥೆಗಳ ಮೂಲಕ ಹೋಗುವವರಿಗೆ ಅವಕಾಶಗಳು ತೀವ್ರವಾಗಿ ಕ್ಷೀಣಿಸಲಿವೆ. ಯಾಕಂದ್ರೆ ಇವರ ವೇತನ ಮಟ್ಟವು ಅಮೆರಿಕದ ಉನ್ನತ ವೇತನದ ಶ್ರೇಣಿಗೆ ಹೋಲಿಸಿದರೆ ಕಡಿಮೆ ಆಗಿರುತ್ತೆ. ಸಣ್ಣ ಕಂಪನಿಗಳಿಗೆ $1 ಲಕ್ಷ ಶುಲ್ಕದ ಭರೆ. ಸೋಷಿಯಲ್ ಮೀಡಿಯಾ ವೆಟ್ಟಿಂಗ್ ಕಡ್ಡಾಯ. ಇಷ್ಟೇ ಅಲ್ಲದೆ ಟ್ರಂಪ್ ಆಡಳಿತವು ಇನ್ನೂ ಕೆಲವು ಕಠಿಣ ಕ್ರಮಗಳನ್ನು ಕೈಗೊಂಡಿದೆ. ಹೊಸ H-1B ವೀಸಾ ಅರ್ಜಿಗಳ ಮೇಲೆ ವಾರ್ಷಿಕ $1 ಲಕ್ಷ ಶುಲ್ಕವನ್ನ ವಿಧಿಸಲು ನಿರ್ಧರಿಸಲಾಗಿದೆ. ಇದು ಭಾರತೀಯರನ್ನ ಹೆಚ್ಚಾಗಿ ಕೆಲಸಕ್ಕೆ ತೆಗೆದುಕೊಳ್ಳುವ ಸಣ್ಣ ಪ್ರಾಯೋಜಕರು ಮತ್ತು ಕಂಪನಿಗಳಿಗೆ ದೊಡ್ಡ ಆರ್ಥಿಕ ಹೊರೆಯಾಗಿದೆ. ಇದರ ಜೊತೆಗೆ ಅರ್ಜಿದಾರರ ಸೋಷಿಯಲ್ ಮೀಡಿಯಾ ತಪಾಸಣೆ ಮತ್ತು ಕಠಿಣ ವೆಟ್ಟಿಂಗ್ ಅಗತ್ಯತೆಗಳನ್ನ ವಿಸ್ತರಿಸಲಾಗಿದೆ. ಇದರಿಂದಾಗಿ ಭಾರತದಲ್ಲಿ ನಡೆಯುವ H-1B ಮತ್ತು ಅವಲಂಬಿತ H-4 ವೀಸಾ ಸಂದರ್ಶನಗಳಲ್ಲಿ ಈಗಾಗಲೇ ಭಾರಿ ವಿಳಂಬ ಉಂಟಾಗ್ತಾ ಇದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಸಣ್ಣ ಕಂಪನಿಗಳು ಅಥವಾ ಎಂಟ್ರಿ ಲೆವೆಲ್ ಉದ್ಯೋಗಗಳನ್ನ ನಂಬಿಕೊಂಡಿರುವಂತಹ ಭಾರತೀಯ ಆಕಾಂಕ್ಷಿಗಳಿಗೆ ಅಮೆರಿಕದ ಹಾದಿ ಮತ್ತಷ್ಟು ಕಠಿಣವಾಗಲಿದೆ. ಬದಲಾಗುತ್ತಾ ಭಾರತೀಯ ಟೆಕ್ಕಿಗಳ ಪ್ಲಾನ್. ಕೆನಡಾ, ಯುರೋಪ್ ಕಡೆಗೆ ಇಂಡಿಯನ್ಸ್ ಒಲವು.
ದಶಕಗಳಿಂದ ಭಾರತೀಯ ಟೆಕ್ಕಿಗಳು ಅಮೆರಿಕಕ್ಕೆ ಹೋಗಿ ಅಲ್ಲಿನ ಉದ್ಯೋಗದ ಅನುಭವ ಪಡೆದು ಕೆರಿಯರ್ ಅನ್ನ ಕಟ್ಟಿಕೊಳ್ತಾ ಇದ್ರು. ಆದ್ರೆ ಲಾಟರಿ ಸಿಸ್ಟಮ್ ಇಲ್ಲದ ಕಾರಣ ಈಗ ಆಯ್ಕೆಯ ಸಾಧ್ಯತೆಗಳು ಕೂಡ ಕೇವಲ ಟಾಪ್ ಸ್ಯಾಲರಿ ಇರುವವರ ಪರವಾಗಿ ಬದಲಾಗಲಿದೆ. ಇದರಿಂದ ವೀಸಾ ಸಿಗದ ಉದ್ಯೋಗಿಗಳು ಮತ್ತು ವಿದ್ಯಾರ್ಥಿಗಳು ಅಮೆರಿಕದ ಬದಲು ಈಗ ಕೆನಡಾ ಅಥವಾ ಯುರೋಪ್ ದೇಶಗಳತ್ತ ಮುಖ ಮಾಡುವ ಸಾಧ್ಯತೆ ಇದೆ ಅಂತ ಬಿಸಿನೆಸ್ ಸ್ಟ್ಯಾಂಡರ್ಡ್ ವರದಿಯನ್ನ ಮಾಡಿದೆ. ಅಷ್ಟೇ ಅಲ್ಲದೆ ಭಾರತ ವೇಗವಾಗಿ ಬೆಳೆಯುತ್ತಿರುವ ಟೆಕ್ ಪರಿಸರ ವ್ಯವಸ್ಥೆಯಲ್ಲೇ ಕೆರಿಯರ್ ರೂಪಿಸಿಕೊಳ್ಳುವವರ ಸಂಖ್ಯೆ ಕೂಡ ಹೆಚ್ಚಾಗಬಹುದು. ಇತ್ತ ಕಂಪನಿಗಳು ಕೂಡ ತಮ್ಮ ನೇಮಕಾತಿ ತಂತ್ರಗಳನ್ನ ಬದಲಾಯಿಸಿಕೊಳ್ಳಬೇಕಾಗಿದ್ದು, ಅಮೆರಿಕದ ಬದಲು ಭಾರತದಲ್ಲೇ ಹೆಚ್ಚಿನ ಡೆಲಿವರಿ ಸೆಂಟರ್ಗಳನ್ನ ವಿಸ್ತರಿಸುವ ಅನಿವಾರ್ಯತೆ ಎದುರಾಗಬಹುದು. ಅಮೆರಿಕದ H-1B ವೀಸಾ ಸಿಸ್ಟಮ್ನಲ್ಲಿನ ಈ ಬಾರಿ ಬದಲಾವಣೆಯು ಒಂದು ಯುಗದ ಅಂತ್ಯವನ್ನ ಸೂಚಿಸ್ತಾ ಇದೆ. ಕೇವಲ ಲಾಟರಿಯ ಅದೃಷ್ಟದ ಮೇಲೆ ಅಮೆರಿಕ ತಲುಪ್ತಾ ಇದ್ದಂತಹ ಕಾಲ ಮುಗಿದಿದ್ದು, ಈಗ ಕೇವಲ ಹಣ ಮತ್ತು ಹೈ ಲೆವೆಲ್ ಸ್ಕಿಲ್ ಇದ್ದವರಿಗೆ ಮಾತ್ರ ಅಲ್ಲಿ ರೆಡ್ ಕಾರ್ಪೆಟ್ ಸಿಗಲಿದೆ. ಇದು ಭಾರತದ ಸಾವಿರಾರು ಯುವ ಇಂಜಿನಿಯರ್ಗಳ ಕನಸಿನ ಮೇಲೆ ತಣ್ಣೀರು ಎರಚಿದಂತಾಗಿದ್ದು, ಜಾಗತಿಕ ಉದ್ಯೋಗ ಮಾರುಕಟ್ಟೆಯಲ್ಲಿ ಭಾರತೀಯರು ಹೊಸ ಹಾದಿಗಳನ್ನ ಹುಡುಕಿಕೊಳ್ಳುವ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇದಿಷ್ಟು ಇವತ್ತಿನ ವಿಶೇಷ. ಇದೇ ರೀತಿ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ, ಮನೋರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.